ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನು ತುಂಬ ಸುಲಭವಾದಂಥ ವಿಧಾನದಲ್ಲಿ ನಾನು ನನ್ನ ಮಗಳು ಸೇರ್ಕೊಂಡಿದ್ದು ಚಿಕನ್ ಬಿರಿಯಾನಿಯನ್ನು ಮಾಡಿದ್ದೇವೆ. ತುಂಬ ಸುಲಭವಾದಂತಹ ವಿಧಾನದಲ್ಲಿ ನೋಡ್ಬೋದು ರೀ. ನಾನು ಇದಕ್ಕೆ ಒಳ್ಳೆಯ ಕಾಂಬಿನೇಷನ್ ಅಂಥೇಳಿ ಮೊಸರನ್ನ ಇಟ್ಕೊಂಡಿದ್ದೇನೆ. ನಮ್ಮದು ಇದು ದಮ್ ಬಿರಿಯಾನಿ ಥರನೇ ಮಾಡಿದ್ದೀನಿ. ನೋಡ್ಬೋದು ನಮ್ಮದು ಪೀಸು ತುಂಬ ಚೆನ್ನಾಗಿ ಬೆಂದಿದೆ ರೀ. ಅಂದರೆ ನಮ್ಮದು ಇದು ಇಷ್ಟು ತುಂಬ ಒಂದು ಟೈಮ್ ತೊಗೊಳ್ಳೋದಿಲ್ಲ. ನಿಮಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗೆ ನಿಮಗೆ ಬಿರಿಯಾನಿ ರೆಡಿ ಆಗುತ್ತೆ. ನೋಡ್ಬೋದು ಇಷ್ಟು ತುಂಬ ಚೆನ್ನಾಗಿ ದಮ್ ಬಿರಿಯಾನಿಯನ್ನು ಮಾಡಿದ್ದೇನೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಇದನ್ನು ಹೇಗೆ ಮಾಡ್ಕೊಳ್ಳೋಣ, ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. ನಮಸ್ಕಾರ ರೀ, ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ತುಂಬ ಒಂದು ಸುಲಭವಾದಂತಹ ಬಿರಿಯಾನಿಯನ್ನು ಮಾಡೋಣ ರೀ. ಇಲ್ಲಿ ನಾನು 1 kg ಚಿಕನನ್ನು ತೊಗೊಂಡಿದ್ದೇನೆ. ಚೆನ್ನಾಗಿ ಕ್ಲೀನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ರೀ. ತುಂಬ ಒಂದು ಸುಲಭವಾದಂತಹ ಚಿಕನ್ನು ಬಿರಿಯಾನಿ. ಇವಾಗ ನೋಡ್ಬೋದು ನಾನಿಲ್ಲೊಂದು 2 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪನೇ ಶುಂಠಿಯನ್ನು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನೋಡಿರಿ ಒಂದು 5 ಹಸಿಮೆಣಸಿನ್ಕಾಯಿಯನ್ನು, ಒಂದರಲ್ಲಿ 2 ಪೀಸ್ಗಳನ್ನು ಈ ಥರ ಮಾಡಿ. ಇದು ತುಂಬ ಖಾರ ಏನಿಲ್ಲ, ದೊಡ್ಡದು ದಪ್ಪ ದಪ್ಪ ಕಾಣುತ್ತೆ, ಆದರೆ ಖಾರ ಎಂಥದ್ದು ತುಂಬ ಇಲ್ಲ. ಇದನ್ನು ನಾವು ಮಿಕ್ಸಿಗೆ ನೈಸಾಗಿ ಮಾಡ್ಕೊಳ್ಳೋಣ. ಇವಾಗ ನಾನು ಮಿಕ್ಸಿ ಮಾಡ್ಕೊಂಬಂದಿದ್ದೇನೆ. ನೋಡ್ಬೋದು ಇದು ಹಸಿಮೆಣಸಿನ್ಕಾಯ್ದು ಪೇಸ್ಟನ್ನು ಇದಕ್ಕೇನೆ ಹಾಕ್ಕೊಳ್ಳೋಣ. ನಾವು ಇದಕ್ಕೆ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೋಬೇಕ್ರಿ. ಇವಾಗ ಇದಕ್ಕೆ ನೋಡಿರಿ ನಾವು ಸ್ವಲ್ಪನೇ ಗರಂ ಮಸಾಲ ಹಾಕಬೇಕು. ತುಂಬ ಸುಲಭವಾಗಿ ಮಾಡುವಂಥದ್ದು. ಈಗ ನಾನು ಪಲಾವ್ ಎಲೆ ಒಂದು 3 ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಒಂದು 3 ಚಕ್ಕೆ ಪೀಸನ್ನು, ಸ್ವಲ್ಪನೇ ಸಣ್ಣದು ಚಕ್ಕೆ ಪೀಸನ್ನು ಹಾಕ್ತಾಯಿದ್ದೀನಿ. ಮತ್ತು ನೋಡ್ಬೋದು ಸ್ವಲ್ಪ ಕಲ್ಲು ಹೂವನ್ನು ಹಾಕ್ತಾಯಿದ್ದೀನಿ. ತುಂಬ ಈ ಬಿರಿಯಾನಿ ಬರಲಂತ ಅಂದ್ರೂ ಸಹ ಇದನ್ನು ಹಾಕ್ಬೋದು. ಜಾಪತ್ರೆ ಒಂದು ಸ್ವಲ್ಪನೇ ತೊಗೊಂಡಿದ್ದೀನಿ ರೀ. ಒಂದು 3 ಏಲಕ್ಕಿಯನ್ನು ತೊಗೊಂಡಿದ್ದೇನೆ. ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸನ್ನು ಸಹ ತೊಗೊಂಡಿದ್ದೀನಿ ರೀ. ಮತ್ತು ನೋಡ್ಬೋದು ಒಂದು 7 ರಿಂದ 8 ಲವಂಗನ್ನು ತೊಗೊಂಡಿದ್ದೇನೆ. ಮತ್ತು ನೋಡ್ಬೋದು ಸ್ವಲ್ಪನೇ ನಾನು ಕಸ್ತೂರಿ ಮೆಂತಿ ತೊಗೊಂಡಿದ್ದೀನಿ ರೀ. ಇವೆಲ್ಲವನ್ನು ಇದರೊಟ್ಟಿಗೆ ಹಾಕೋಣ ರೀ. ತುಂಬ ಸುಲಭವಾಗಿ ಮಾಡುವಂಥದ್ದು ರೀ ಇವತ್ತು ಬಿರಿಯಾನಿ. ಇವಾಗ ನೋಡ್ಬೋದು ರೀ ಮಸಾಲಗಳನ್ನು. ಇವಾಗ ಧನಿಯಾ ಪುಡಿ, ಅರಿಶಿನ, ಚಿಕನ್ ಮಸಾಲ, ಗರಂ ಮಸಾಲ, ಅಚ್ಕಾರದ ಪುಡಿ, ಪುಡಿ ಧನಿಯಾ 1.5 ಟೇಬಲ್ ಸ್ಪೂನು, ಅರಿಶಿನ ಅರ್ಧ ಟೇಬಲ್ ಸ್ಪೂನು, ಚಿಕನ್ ಮಸಾಲ 1.5 ಟೇಬಲ್ ಸ್ಪೂನು, ಅಚ್ಕಾರದ ಪುಡಿ 2 ಟೇಬಲ್ ಸ್ಪೂನು, ಜೀರಿಗೆ ಪುಡಿ ಅರ್ಧನೂ ಹಾಕ್ಬೋದು, 1 ಚಮಚ ಮಸಾಲ, ಗರಂ ಮಸಾಲ ಅರ್ಧ ಚಮಚ. ಇವೆಲ್ಲ ಪುಡಿಗಳನ್ನು ಇದಕ್ಕೆ ಮಿಕ್ಸ್ ಮಾಡೋಣ ಒಂದೇ ಸಲ. ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ರೀ. ಪುದೀನ ಕಟ್ಟು ಅರ್ಧ, ಕೊತ್ತಂಬರಿ ಕಟ್ಟು ಅರ್ಧ. ಇದಕ್ಕೆ ಎಲ್ಲ ಹಾಕಿ ಮಿಕ್ಸ್ ಮಾಡೋಣ. ಇದಕ್ಕೆ ಎಲ್ಲ ಹಾಕಿ ಮಿಕ್ಸ್ ಮಾಡಾಯಿತು. ಒಂದು 4 ಟೇಬಲ್ ಸ್ಪೂನ್ ಆಯಿಲನ್ನು ಇದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ. ಇವಾಗ ನೋಡಿರಿ ನಾವು ಇದನ್ನೆಲ್ಲ ಹಾಕಿದ್ರೆ ನೋಡಿರಿ, ಇವಾಗ ನಾವು ಇದಕ್ಕೇ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೋಬೇಕ್ರಿ. ಅಂಥದ್ದು ನನ್ನ ಮಗಳೇನೋ ಹೇಳಿದಳು ಈ ಥರ ಮಾಡ್ಬೋದಲ್ಲ ಅಂಥೇಳಿ. ಹಾಗಾಗಿ ನಾನು ಒಂದು ಸತಿ ಇದನ್ನು ಟ್ರೈ ಮಾಡಬೇಕಂತ ಹೇಳಿ ಈ ಥರನೇ ಇದ್ರೊಟ್ಟಿಗೆ ನಾವು ಮಸಾಲ ಜೊತೆಗೆ ಚೆನ್ನಾಗಿ ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ, ಎಷ್ಟು ಮಿಕ್ಸ್ ಮಾಡೋ 2 ನಿಮಿಷನ 2 ನಿಮಿಷಗಳ ಕಾಲ ಇದನ್ನು ಈ ಥರನೇ ಚೆನ್ನಾಗಿ ಇದಕ್ಕೆ ಹೊಂದ್ಕೊಳ್ಳೋಂಗೆ ನಾವು ಮಿಕ್ಸ್ ಮಾಡ್ಬೇಕಂತ್ರಿ. ಟೈಮ್ ಇದ್ದರೆ 1 ಗಂಟೆ ತನಕ ಇದನ್ನು ಮುಚ್ಚಿಡಿ, ಟೈಮ್ ಇಲ್ಲ ಅಂದರೆ ಅರ್ಧ ಗಂಟೆ ತನಕ ಇದನ್ನು ಮುಚ್ಚಿಡಿ. ಇವಾಗ ಈ ಬೌಲ್ನಿಂದ ನೋಡಿರಿ ನಾನು 4 ಬೌಲು ಅಕ್ಕಿಯನ್ನು ತೊಗೋತೀನಿ ರೀ. ಇಲ್ಲಿ ನಾನು ಬಾಸುಮತಿ ರೈಸನ್ನು ಹಾಕ್ಕೊಂಡಿದ್ದೇನೆ, ಒಂದು 1/4 ಕಪ್ನಷ್ಟು. ಸ್ವಲ್ಪನೇ ಇದಕ್ಕೇ ಅಂದರೆ ಒಂದು 4 ಬೌಲಷ್ಟು ಅಕ್ಕಿ. ಇವಾಗ ಇದನ್ನು ಫುಲ್ಲಾಗಿ ಇದಕ್ಕೇ ಹಾಕ್ಕೊಳ್ಳೋಣ ರೀ. ನೋಡ್ಬೋದು ಇದನ್ನು ಈ ಥರನೇ, ಅಂದರೆ ಫುಲ್ ನಮಗೆ ಆ ಅಳತೆ ಲೆಕ್ಕ ಸಿಗುತ್ತೆ ಅಂಥೇಳಿ ನಾನು 1 kg ಚಿಕನಿಗೆ ನೋಡಿರಿ ಇದರಲ್ಲಿ ಒಂದು 4 ಬೌಲ್, ಅಂದರೆ ಇದು 1/4 kg ಲೆಕ್ಕದಲ್ಲಿ ತೊಗೊತಾ ಇದ್ದೀನಿ. 1 kg ಚಿಕನಿಗೆ 1 kg ಅಕ್ಕಿಯನ್ನು ಹಾಕ್ಕೋತಾ ಇದ್ದೀನಿ. ಅಂದರೆ ಸ್ವಲ್ಪ ರೈಸ್ ಜಾಸ್ತಿ ಚಿಕನ್ ಕಡಿಮೆ ಆದ್ರೂ ಟೇಸ್ಟ್ ಚೆನ್ನಾಗಿರಲ್ಲ. ಈಗ 2 ಕಪ್ ಆಗಿದೆ. ಇವಾಗ 3 ಕಪ್ ಹಾಕಿದ್ದೇವೆ ರೀ. ಇವಾಗ ಇದನ್ನು 4ನೇ ಕಪ್ಪನ್ನು ಹಾಕ್ತಾಯಿದ್ದೇನೆ, ಅಂದರೆ 1 ಕಪ್ಪು ಫುಲ್ ಕೊಡೋಣ. ಇವಾಗ ಎಲ್ಲವನ್ನು ಇದಕ್ಕೆ ಹಾಕೊಂಡು ಕ್ಲೀನಾಗಿ 1-2 ಸರ್ತಿ ವಾಶ್ ಮಾಡ್ಕೊಳ್ಳೋಣ. ಇವಾಗ ನಮ್ಮದು
ಅಕ್ಕಿಯನ್ನು ಒಂದೆರಡು ಸತಿ ವಾಶ್ ಮಾಡ್ಕೊಳ್ಳೋಣ್ರಿ. ಒಂದೆರಡು ನೀರಲ್ಲಿ ಚೆನ್ನಾಗಿ ಇದನ್ನು ನಾನು ನೀರನ್ನು ಇಲ್ಲಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ. ಇವಾಗ ನೋಡ್ಬೋದ್ರಿ ನಮ್ಮದು ನೀರು ಕುದಿ ಬರ್ತಾ ಇದೆ. ಸ್ವಲ್ಪನೇ ಸ್ಲೋ ಮಾಡ್ತೀನಿ. ಇದ್ರೊಳಗೆ ಸ್ವಲ್ಪನೇ ಏಲಕ್ಕಿ, ಚಕ್ಕೆ, ಲವಂಗ, ಸ್ವಲ್ಪನೇ ಕಲ್ಲು ಹೂವನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಪುದೀನ ಸೊಪ್ಪನ್ನು ಸಹ ಹಾಕ್ತಾಯಿದ್ದೀನಿ ರೀ. ಇವಾಗ ಇದಕ್ಕೇ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾಯಿದ್ದೀನಿ. ನಾವು ಚಿಕನ್ಗೆ ಹಾಕೊಂಡ್ವಿ ಮತ್ತು ಇದಕ್ಕೂ ಹಾಕೋತಾ ಇದ್ದೀನಿ. ಇವಾಗ ನೋಡಿರಿ ಇದಕ್ಕೇ ನಾನು ತೊಳೆದಿಟ್ಕೊಂಡಿರುವಂಥ ಅಕ್ಕಿಯನ್ನು ಸಹ ಹಾಕೋತಾ ಇದ್ದೀನಿ. ಸ್ವಲ್ಪ ಅಕ್ಕಿ ಹಾಕಬೇಕಾದ್ರೆ ಸ್ಲೋ ಮಾಡಿ ಹಾಕ್ಕೊಳ್ಳಿ, ಅಂದರೆ ಈ ಥರ ಸ್ವಲ್ಪ ನಮಗೆ ಹಾಕೋಟ್ಗೆ ಟೈಮ್ ಆಗುತ್ತೆ ನೋಡಿರಿ. ಹಾಗಾಗಿ ಅಕ್ಕಿ ಸ್ವಲ್ಪ ಸ್ಲೋ ಮಾಡಿ ಹಾಕೋಬೇಕು. ಇವಾಗ ನೋಡ್ಬೋದ್ರಿ ನಾವು ಅಕ್ಕಿ ಎಲ್ಲ ಹಾಕೊಂಡಾಗಿದೆ. ಇವಾಗ ಸ್ವಲ್ಪ ಫ್ಲೇಮು ಜಾಸ್ತಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ಇದನ್ನು ನಾವು ಮೀಡಿಯಮ್ ಫ್ಲೇಮ್ಲೇ ನೋಡಿರಿ ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು. ಒಂದು 30% ನಮ್ಮದು ಅಕ್ಕಿ ಬೆಂದರೆ ಸಾಕ್ರಿ. ಫುಲ್ ನಾವು ಅಂದರೆ ಈಗ 50% ಅದು ಬೇಯಿಸ್ಕೊತಾರೆ ನೋಡಿರಿ, ಅದಕ್ಕಿಂತಲೂ 30-40% ಬೆಂದರೆ ಸಾಕು ನಮ್ಮದು ಅಕ್ಕಿ. ಇವಾಗ ನೋಡಿ ಬಿರಿಯಾನಿ ಪಾತ್ರೆಯನ್ನು ಇದ್ದೇನೆ. ಇವಾಗ ನೋಡ್ಬೋದ್ರಿ ಇಲ್ಲಿ ಬಿರಿಯಾನಿ ಪಾತ್ರೆ ತೊಗೊಂಡಿದ್ದೇನೆ. ಇದಕ್ಕೇ ನೋಡಿರಿ ನಾವೊಂದು 100 ml ಆಯಿಲನ್ನು ಹಾಕ್ಕೋಬೇಕಾಗತ್ತೆ ರೀ. ನಮಗೆ ಇದು ತಳದಾಗೆ ಆಯಿಲು ಇರಬೇಕು ರೀ. ಅಂದರೆ ನಾವು ಇದನ್ನು ಈ ಥರನೇ ನಾವು ಚಿಕನ್ ಹಾಕಿ ಮಾಡ್ತೀವಿ ನೋಡಿರಿ. ಹಾಗಾಗಿ ಒಂದು 100 ml ಆಯಿಲನ್ನು ಹಾಕಿದ್ಮೇಲೆ ನಾವು ನೋಡಿರಿ ಇದಕ್ಕೇ ನಾವು ಮೀಡಿಯಮ್ ಸೈಜಿಂದು ಒಂದು 2 ಈರುಳ್ಳಿ, ನಾನಿನ್ನೂ ಒಲೆ ಮೇಲೆ ಇಟ್ಟಿಲ್ಲ, ಇದನ್ನು ಕೆಳಗೆ ಇಟ್ಟೆ ಮಾಡ್ಕೊತಾ ಇರೋದು. ನೋಡ್ಬೋದು ಮೀಡಿಯಮ್ ಸೈಜಿಂದು 2 ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರೀ. ಮತ್ತು ಇದಕ್ಕೇ ನೋಡಿರಿ ನಾನು ಮೀಡಿಯಮ್ ಸೈಜಿಂದು ಒಂದು 2 ಟೊಮೆಟೊ ಉದ್ದಕ್ಕೆ ಈ ಥರನೇ ಹೆಚ್ಚಿ ಇಟ್ಕೊಂಡಿದ್ದೀನಿ ರೀ. ಇದನ್ನು ಸಹ ಹಾಕ್ತಾಯಿದ್ದೀನಿ ರೀ. ಇದನ್ನು ಚೆನ್ನಾಗಿ ಇದ್ರ ಜೊತೆಗೇ ಮಿಕ್ಸ್ ಮಾಡಬೇಕು ರೀ. ಇದು ನಮಗೆ ಒಳ್ಳೆಯ ಒಂದು ಟೇಸ್ಟ್ ಇವಾಗ ನೋಡ್ಬೋದು ರೀ ಇದಕ್ಕೇ ನಾನು ಸ್ವಲ್ಪನೇ ಒಂದು 1/4 ಚಮಚದಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದನ್ನು ಸ್ವಲ್ಪ ಈ ಥರನೇ ನಾನು ಸ್ಪ್ರೆಡ್ ಮಾಡ್ಕೋಬೇಕು ರೀ. ಇವಾಗ ನೋಡ್ಬೇಕು ರೀ ಇದು ನಾನು ರೆಸಿಪಿ ಹಾಕಿದ್ದೆ ಈರುಳ್ಳಿಯನ್ನು, ಇದು ಆನಿಯನ್ ಫ್ರೈ ಮಾಡ್ಕೊಂಡ್ರಿ. ಇದು ನಮಗೆ ಬಿರಿಯಾನಿಗೆ ಮೇನು ಇದೇ ಬೇಕಾಗತ್ತೆ ರೀ. ಈ ಒಂದು ಈರುಳ್ಳಿ ಇದ್ರೇ ಬಿರಿಯಾನಿ ಟೇಸ್ಟ್ ಚೆನ್ನಾಗಾಗೋದು. ಇವಾಗ ನೋಡಿರಿ ನಾನು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಇದ್ರ ಮೇಲೇ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಈ ಥರನೇ ಸ್ವಲ್ಪನೇ ಹಾಕ್ಕೋಬೇಕ್ರಿ. ಇವಾಗ ನಮ್ಮದು ಅಕ್ಕಿದು ಕುದಿ ಬರ್ತಾ ಇದೆ ರೀ. ನೋಡ್ಬೋದು ನಮ್ಮದು ಅಕ್ಕಿನ ಸ್ವಲ್ಪನೇ ಇನ್ನೊಂದು 5 ನಿಮಿಷಗಳ ಕಾಲ ಇದು ಅಕ್ಕಿ ಬೆಂದರೆ ನಮಗೆ ಸಾಕು. ನಾವಿವಾಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಚಿಕನನ್ನು ಹಾಕೊಳ್ಳೋಣ. ಇವಾಗ ಈ ಚಿಕನನ್ನು ನೋಡಿರಿ ಇದಕ್ಕೇ ನಾವು ಹಾಕ್ಕೊಳ್ಳೋಣ. ಈಗ ನಮ್ಮದು ಒಂದು 40-45 ನಿಮಿಷಗಳ ಕಾಲ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೇವೆ. ಈಗ ನೋಡಿರಿ ಇವಾಗ ನಮ್ಮದು ಚಿಕನನ್ನು ಈ ಥರನೇ ನಾವು ಕೆಳಗಡೆ ಈರುಳ್ಳಿದ ಹಾಕಿ ನೋಡಿರಿ ಇದನ್ನು ಈ ಥರನೇ ಸ್ಪ್ರೆಡ್ಡು ಮಾಡ್ಕೋಬೇಕ್ರಿ. ಅಂದರೆ ಈ ಥರ ನಾವು ಇಟ್ಕೋಬೇಕು. ಇವಾಗ ನಮ್ಮದಿದು ರೆಡಿ. ಇವಾಗ ನೋಡ್ಬೋದು ರೀ ನಮ್ಮದು ಅಕ್ಕಿ ಸ್ವಲ್ಪನೇ ಅಂದರೆ ಒಂದು 40% ಬೆಂದಿದೆ. ನಾನು ಇದನ್ನು ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೀನಿ ರೀ. ಇವಾಗ ನಾನು ಇದನ್ನು ಇದರಲ್ಲೇ ಹಾಕ್ಕೋತಾ ಇದ್ದೀನಿ ರೀ. ಇದು ನೀರೆಲ್ಲ ಹೋಗ್ಬೇಕ್ರಿ, ಅಕ್ಕಿದಾಗೆ ನೀರೇನು ಇರಬಾರ್ದು ನಮ್ಮದು. ಹಾಗಾಗಿ ಇದನ್ನು ನೀರನ್ನು ಈ ಥರ ಸಾಣಿಸ್ಕೊತಾ ಇದ್ದೇನೆ. ಇವಾಗ ನಮ್ಮದು ಅಕ್ಕಿದು ನೀರೆಲ್ಲ ಹೋಗಿದೆ ರೀ ಇದರೊಳಗೆ. ಇವಾಗ ನೋಡ್ಬೋದು ರೀ ನಾನು ಅಕ್ಕಿ ನೋಡಿರಿ ಈ ಥರನೇ ಮೇಲ್ಗಡೆ ಹಾಕೋತಾ ಇದ್ದೇನೆ. ಇದು ಅಕ್ಕಿ ಹಾಕಿದ್ಮೇಲೆ ಈ ಥರನೇ ಸ್ವಲ್ಪನೇ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕ್ರಿ. ನೋಡ್ಬೋದು ನಮ್ಮದು ಅಕ್ಕಿದು. ಇವಾಗ ಇದಕ್ಕೂ ಮೇಲ್ಗಡೆ ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಈ ಥರನೇ ಹಾಕ್ಕೋಬೇಕ್ರಿ. ಸ್ವಲ್ಪನೇ ಆನಿಯನ್ನು ಸಹ ಹಾಕೋಬೇಕು. ನೋಡ್ಬೋದಾ ನಮ್ಮದು ಅನ್ನ ಸ್ವಲ್ಪನೇ ಅಂದರೆ ಚೆನ್ನಾಗಿ ಬಿಡಿ ಬಿಡಿಯಾಗಿಯೂ ಆಗಿದೆ ರೀ. ಈ ಥರ ಇದ್ದಾಗೆ ನಮ್ಗೆ ಟೇಸ್ಟ್ ಚೆನ್ನಾಗಿ ಬರೋದು. ಮತ್ತು ಇದ್ರ ಮೇಲೆ ನೋಡಿರಿ ನಾನು ಅಕ್ಕಿಯನ್ನು ಹಾಕೋತಾ ಇದ್ದೇನೆ. ಈ ಥರನೇ ಲೇಯರು ಮಾಡ್ಕೋಬೇಕ್ರಿ. ನೋಡ್ಬೋದು ನಾನು ಹೊರಗಡೆ ಹಾಕೋತಾ ಇದ್ದೇನೆ. ಇವಾಗ ನಮ್ಮದೆಲ್ಲ ಆಗಿದೆ ರೀ. ಸ್ವಲ್ಪನೇ ಇದು ಆಪ್ಷನ್ನು, ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಈ ಥರ ಇಟ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ನಾನು ರುಬ್ಬ ಟೈಮಿಗೆ ಹಾಕಿದ್ದೆ ಅಂಥೇಳಿ ಅದಕ್ಕೇ ಹಾಕಲಿಲ್ಲ. ಇವಾಗ ನೋಡಿರಿ ಈಗ ಸ್ವಲ್ಪನೇ ಫ್ರೈ ಮಾಡಿದ್ದು ಆನಿಯನ್ನು ಸ್ವಲ್ಪನೇ ಹಾಕ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ ನಾನು ಈ ಥರ
ತುಂಬ ದೊಡ್ಡದು ಉರಿ ಇಟ್ಕೊಂಡಿಲ್ಲ, ಚಿಕ್ಕದು ಇದ್ರ ಮೇಲೆ ನೋಡಿರಿ ನಮ್ಮದು ಪಾತ್ರೆಯನ್ನು ಇಟ್ಕೋತಾ ಇದ್ದೀನಿ, ಬಿರಿಯಾನಿ ಪಾತ್ರೆ. ಇವಾಗ ನೋಡ್ಬೋದ್ರಿ ನಾನು ಇದನ್ನು ಮುಚ್ಚಳವನ್ನು ಇಟ್ಕೊಂಡಿದ್ದೇನೆ. ಈ ಮುಚ್ಚಳವನ್ನು ಇಟ್ಕೊಂಡು ನೋಡಿರಿ ಇದ್ರ ಮೇಲೆ ನಾವು ಈ ಥರ ಕುಟಾಣಿಯನ್ನು ಇಟ್ಕೋಬೇಕ್ರಿ. ಇದು ಒಂದು 10 ನಿಮಿಷಗಳ ಕಾಲ ಈ ಥರನೇ ಇಟ್ಕೋಬೇಕ್ರಿ. ಇವಾಗ ನೋಡ್ಬೋದ್ರಿ ನಮ್ಮದು ಒಂದು 10 ನಿಮಿಷಗಳ ಕಾಲ ಆಗಿದೆ ರೀ. ನಮಗೆ ಒಳ್ಳೆ ಒಂದು ಸ್ವಲ್ಪ ಪರಿಮಳ ಅಂದರೆ ನಾವು ಹಾಕಿರುವಂಥ ಸಾಮಗ್ರಿಗಳು ನೋಡಿರಿ ಪರಿಮಳ ಬರ್ತಾ ಇದೆ ಚೆನ್ನಾಗಿ. ನೋಡ್ಬೋದು ಸ್ವಲ್ಪ ನಮ್ಮದು ಅಕ್ಕಿ ಇದು ಆಗಿದೆ, ಬೆಂದಂಗೆ ಸೌಂಡ್ ಕೇಳಿಸ್ತಾ ಇದೆ. ಹಾಗಾಗಿ ಇದು ನಾವು ನೀರು ಬಸ್ತಿದ್ದು ಗಂಜಿ ಅಂತ ತಿಕ್ಕೊಂಡಿದ್ದೆ ನೋಡಿರಿ, ಅದನ್ನು ತೊಗೊಂಡಿದ್ದೇನೆ. ಒಂದು ಬೌಲ್ನಷ್ಟು ಒಂದು 200 ml ಇರ್ಬೋದು ರೀ. ನಾವು ಇಟ್ಕೊಂಡಿರುವಂತಹ ಒಂದು 200 ml ಅಕ್ಕಿ ನೀರನ್ನು ಇಟ್ಕೊಂಡಿದ್ದು ನೋಡಿರಿ, ಅದನ್ನು ಹಾಕೋತಾ ಇದ್ದೀನಿ. ನೋಡ್ಬೋದು ರೀ ಸ್ವಲ್ಪನೇ ಈ ಥರನೇ ಅಂದರೆ ಸೈಡಲ್ಲೂ ಹಾಕಬೇಕ್ರಿ. ಇದನ್ನು ನಮಗೆ ಚಿಕನ್ ಬೇಯಲಕ್ಕೂ ಮತ್ತು ಅಕ್ಕಿ ಬೇಯಲಕ್ಕೂ ತುಂಬ ಹೆಲ್ಪ್ ಆಗುತ್ತೆ ರೀ. ಸುತ್ತ ಸ್ವಲ್ಪನೇ ಈ ಥರನೇ ಹಾಕೋತು ಹೋಗ್ಬೇಕ್ರಿ. ನೋಡ್ಬೋದು ನಮ್ಮದು ಇವಾಗ ನಾವು ಇದನ್ನು ಹಾಕಿದ್ಮೇಲೆ ನೋಡಿರಿ ಇದನ್ನು ಮುಚ್ಚಳವನ್ನು ಮುಚ್ಚಿ ಸ್ಲೋ ಫ್ಲೇಮ್ನಲ್ಲೇ ನೋಡಿರಿ ಇವಾಗ ಇದನ್ನು ಈ ಥರ ಇಟ್ಬಿಟ್ಟು ನಮ್ಮದು ಫ್ಲೇಮು ಸ್ವಲ್ಪ ಸ್ಲೋ ಮಾಡ್ಕೊಂಡಿದ್ದೀನಿ. ನೋಡಿ ನಾವು ಇದನ್ನು 20 ಮಿನಿಟ್ಸ್ಗಳ ಕಾಲ ಬಿಡೋಣ್ರಿ. ಇದೇ ಥರನೇ 20 ಮಿನಿಟ್ಸು ನೋಡಿರಿ. ಇದು ನಮಗೆ ಒಂದು 10 ನಿಮಿಷ ಆಗಿದೆ. ನಾನು ಇದ್ರ ಮೇಲೆ ನೋಡಿರಿ ಇವಾಗ ನಾನು ಒಂದು ಹಳೆದು ತವಾವನ್ನು ತೊಗೋತಾ ಇದ್ದೇನೆ. ಅಂದರೆ ಇದು ಡೈರೆಕ್ಟ್ ನಾವು ಈ ಥರ ಮಾಡಿದ್ರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ರೀ. ಹಾಗಾಗಿ ಇದನ್ನು ನಾನು ತೆಗಿತಾ ಇದ್ದೀನಿ. ತೆಗೆದು ಇದೊಂದು ತವಾನ ಇಟ್ಟು ನಿಂಬಲ್ಲಿ ಯಾವ್ದು ಇರ್ತದೋ ಅದು ಇಟ್ಕೋಬೋದು. ಈಗ ಅದೊಂದು 10 ನಿಮಿಷ ಆಗಿತ್ತು. ಈಗ ಇದು ಒಂದು 10 ನಿಮಿಷಗಳ ಕಾಲ ನಾನು ಈ ಥರನೇ ಇದ್ರ ಮೇಲೆ ಫ್ಲೇಮು ಅಷ್ಟೇ ಸ್ಲೋ ಫ್ಲೇಮ್ಲಿಟ್ಟೆ ಇದನ್ನು ಬೇಯಿಸ್ಕೊಳ್ಳೋಣ್ರಿ. ಇವಾಗ ಇದನ್ನು ನಾನು ವೇಟು ಈ ಥರನೇ ಇಡ್ತಾ ಇದ್ದೀನಿ ರೀ. ನಮ್ಮದು 10 ನಿಮಿಷ ಆಗಿದೆ ರೀ. ನಾನು ಇದನ್ನು ತೆಗಿತಾ ಇದ್ದೇನೆ. ಇವಾಗ ನಾವು ನೋಡೋಣ ರೀ. ನಮ್ಮದು ನೋಡ್ಬೋದು ನಮ್ಮದು ಅನ್ನ ಚೆನ್ನಾಗಿ ಅಂದರೆ ನಾವು ಸ್ವಲ್ಪ ಹಾಕಿದಾಗ ನೋಡಿರಿ ತುಂಬ ಅಂದರೆ ಗಟ್ಟಿ ಇತ್ತು ಸ್ವಲ್ಪನೇ. ಇವಾಗ ನಮ್ಮದು ಅನ್ನ ನೋಡಿರಿ ಬಿಡಿ ಬಿಡಿಯಾಗಿ ಉದುರಾಗಿ ಆಗಿದೆ. ಅಂದರೆ ಇವಾಗ ನಾವು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ರೀ. ಇವಾಗ ನಾವು ಇದನ್ನು ಈ ಥರನೇ ನೋಡೋಣ ರೀ ನಮ್ಮದು ರೈಸು. ಇವಾಗ ನಾವು ರೀ ಕೆಳಗಡೆದು ಈ ಥರ ತೆಗೆದ್ರೆ ನಮಗೆ ನೋಡ್ಬೋದು ನಮ್ಮದು ತಳ ಏನು ಹಿಡ್ದಿಲ್ಲ. ಈ ಥರ ನಮಗೆ ತುಂಬ ಬಿಡಿ ಬಿಡಿಯಾಗಿ ಉದುರಾಗಿ ಚೆನ್ನಾಗಿ ನಮ್ಮದು ಬಿರಿಯಾನಿ ರೆಡಿಯಾಗಿದೆ ನೋಡ್ಬೋದು. ಈಗ ನಾನಿಲ್ಲಿ ತಟ್ಟೆಯನ್ನು ಇಟ್ಕೊಂಡಿದ್ದೀನಿ ರೀ. ನಮ್ಮದು ಬಿರಿಯಾನಿಯನ್ನು ಈ ಥರನೇ ಹಾಕ್ಕೋತಾ ಇದ್ದೀನಿ. ನೋಡ್ಬೋದು ರೀ ತುಂಬ ಬಿಸಿಯಾಗಿದೆ. ನಮ್ಮದು ಪೀಸ್ಗಳನ್ನು ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಇವಾಗ ನೋಡ್ಬೋದು ಈ ಥರ ಹಾಕ್ಕೊಳ್ಳೋಣ. ತುಂಬ ಸುಲಭವಾಗಿ ಮಾಡುವಂಥದ್ದು ರೀ. ಇವಾಗ ಇದನ್ನು ಇಲ್ಲೇ ಹಾಕ್ಕೊಳ್ಳೋಣ. ಒಂದು ಬಿರಿಯಾನಿ ರೆಡಿಯಾಗಿದೆ ರೀ. ನಾನು ಮೊಸರನ್ನ ಇಟ್ಕೊಂಡಿದ್ದೀನಿ, ಸೌತೆಕಾಯ್ದು ಹಾಕಿಲ್ಲ ಶೀತ ಆಗುತ್ತೆ ಅಂತ ಹೇಳಿ. ತುಂಬ ಚೆನ್ನಾಗಿ ನಮ್ಮದು ಬಿರಿಯಾನಿ ರೆಡಿಯಾಗಿದೆ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಂದರೆ ನಾನು ಮೊಸರನ್ನ ಇಟ್ಕೊಂಡಿದ್ದೀನಿ. ಈರುಳ್ಳಿಗೆ ತೊಗೋಬೋದು ರೀ, ನಿಂಬೆಹಣ್ಣು ಹಾಕೋಬೋದು. ನೋಡ್ಬೋದು ತುಂಬ ಸುಲಭವಾದಂಥ ರೀತಿಯಲ್ಲಿ ಈ ಒಂದು ಬಿರಿಯಾನಿ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟಾಗಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.